ಎಸ್ಐಟಿ ಈ ವಿಚಾರದಲ್ಲಿ ತನ್ನ ತನಿಖೆಯನ್ನ ಬಹಳಷ್ಟು ಚುರುಕುಗೊಳಿಸಿದೆ. ಇವತ್ತು ಪವರ್ ಟಿವಿ ಬುರುಡೆ ಗ್ಯಾಂಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಚಿನ್ನಯ್ಯನ ಕೈಗೆ ಬುರುಡೆ ಬಂದಿದ್ದು ಎಲ್ಲಿಂದ ಮತ್ತೆ ಹೇಗೆ? ಹಂಗಂತೆ ಹಿಂಗಂತೆ ಅಲ್ಲಿಂದ ಅಂತೆ ಇಲ್ಲಿಂದ ಅಂತೆ ಬರೀ ಒಂದು 4 ಬ್ರೇಕಿಂಗ್ ಪ್ಲೇಟ್ ಹಾಕ್ಬಿಟ್ಟು ಮುಗಿಸ್ಬಿಡೋದಲ್ಲ. ಪವರ್ ಟಿವಿ ಮಾತ್ರ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀಡೋದಕ್ಕೆ ಸಾಧ್ಯ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ನೀಡ್ತಾರೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಪವರ್ ಟಿವಿಯಲ್ಲಿ ಈ ಬುರುಡೆ ಗ್ಯಾಂಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದೆ. ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದೆ ಈ ಗಿರೀಶ್ ಮಟ್ಟಣ್ಣನವರ್ ಮಾಸ್ಟರ್ ಮೈಂಡ್. ಬೆಂಗಳೂರಿನ ಲಾಡ್ಜ್ನಲ್ಲಿ ಈ ಬುರುಡೆ ಗ್ಯಾಂಗ್ನ ಡೀಲಿಂಗ್ ನಡೆದಿತ್ತು. ಅಂದ್ರೆ ಬುರುಡೆ ಡೀಲಿಂಗ್ ನಡೆದಿದ್ದು, ಪ್ಲಾನ್ ಮಾಡಿ ಬುರುಡೆ ಷಡ್ಯಂತ್ರ ರೂಪಿಸಿದ್ದು ಈ ಮಟ್ಟಣ್ಣನವರ್. ಎಸ್ಐಟಿ ವಿಚಾರಣೆ ವೇಳೆ ಖುದ್ದು ಜಯಂತಿ ಬಾಯ್ ಬಿಟ್ಟಿದ್ದಾನೆ. ಎಲ್ಲ ತಮ್ಮ ಬುಡಕು ಬಂದಾಗ ಸತ್ಯ ಬಾಯ್ ಬಿಡ್ತಾ ಇದ್ದಾರೆ. ಚಿನ್ನಯ್ಯನ ಕೈಗೆ ಗಿರೀಶ್ ಮಟ್ಟಣ್ಣ ಬುರುಡೆ ತಂದು ಕೊಟ್ಟಿದ್ದು ವಿಚಾರ ಈಗ ಎಸ್ಐಟಿ ಮುಂದೆ ರಿವೀಲ್ ಆಗಿದೆ. ಕಥೆ ಚಿತ್ರಕಥೆ ನಿರ್ದೇಶನ ಮಾಡಿದ್ದೇ ಗಿರೀಶ್ ಮಟ್ಟಣ್ಣನವರ್ ಮತ್ತು ಗ್ಯಾಂಗ್. ಎಸ್ಐಟಿ ವಿಚಾರಣೆ ವೇಳೆ ಸತ್ಯವನ್ನ ಜಯಂತಿ ಬಾಯ್ಬಿಟ್ಟಿದ್ದಾನೆ. ಪವರ್ಫುಲ್ ವರದಿಯ ಬಳಿಕವೇ ಟ್ವಿಸ್ಟ್ ಪಡ್ಕೊಂಡಿತ್ತು ಎಸ್ಐಟಿ ತನಿಖೆ. ಯಾವಾಗ ಪವರ್ ಟಿವಿ ಪವರ್ಫುಲ್ ವರದಿಯನ್ನ ಪ್ರಸಾರ ಮಾಡ್ತು ಆವಾಗಲೇ ಎಸ್ಐಟಿ ತನಿಖೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತು. ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಎಸ್ಐಟಿಯ ಇನ್ವೆಸ್ಟಿಗೇಷನ್ ರೀಚ್ ಆಗಿದೆ. ಜಯಂತಿ ಮತ್ತು ಗಿರೀಶ್ ಮಟ್ಟಣ್ಣನವರನ್ನ ಒಟ್ಟಿಗೆ ಕೂರಿಸಿಕೊಂಡು ವಿಚಾರಣೆ ನಡೆಸಿದೆ ಎಸ್ಐಟಿ. ಇಬ್ರು ಬೆಳಗ್ಗೆನೆ ಬುಲಾವ್ ನೀಡಿತ್ತು ಎಸ್ಐಟಿ. ಇಬ್ರನ್ನು ಒಟ್ಟಿಗೆ ಕರೆಸಿ ಇಬ್ರನ್ನು ಎದುರು ಬದುರು ಕೂರಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ಎದುರಲ್ಲೇ ವಿಚಾರಣೆ ನಡೆದಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಹೇಶ್ ತಿಮರೋಡಿಗೂ ಕರೆಯನ್ನ ಕೊಡಬಹುದು. ಬಾಪ್ಪ ನಿನ್ನೊಂದಷ್ಟು ಮಾಹಿತಿ ಪಡ್ಕೊಳ್ಳೋದಿದೆ ಅಂತ ಹೇಳಿ ಶೀಘ್ರದಲ್ಲೇ ಧರ್ಮದ್ರೋಹಿಗಳನ್ನ ಎಸ್ಐಟಿ ಲಾಕ್ ಮಾಡೋದು ಪಕ್ಕ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಸರ್, ಇವತ್ತು ಎಸ್ಐಟಿ ತನಿಖೆಯ ಮೇಜರ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಇವತ್ತು ಜಯಂತಿ ಬಾಯ್ ಬಿಟ್ಟಿದ್ದಾನೆ. ಗಿರೀಶ್ ಮಟ್ಟಣ್ಣನವರ್ ಬುರುಡೆ ತಂದು ಕೊಟ್ಟಿದ್ದು ಬೆಂಗಳೂರಿನ ಒಂದು ಸರ್ವಿಸ್ ಅಪಾರ್ಟ್ಮೆಂಟು ಅಥವಾ ಒಂದು ಲಾಡ್ಜು, ಅಲ್ಲಿ ಈ ಬುರುಡೆ ಗ್ಯಾಂಗ್ನ ಡೀಲಿಂಗ್ ನಡೀತು ಅಂತೆಲ್ಲ ಯಾವುದೇ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೆದು ಒದ್ದು ಒಳಗೆ ಹಾಕೋ ಸಾಧ್ಯತೆಗಳಿದೆ. ಸರ್, ಏನು ಹೇಳ್ತೀರಿ? ಉಪ್ಪು ತಿದ್ದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಇವರು ಹಣ್ಣು ಇರುವ ಮರಕ್ಕೆ ಕಲ್ಲೊಡಿಲಿಕ್ಕೆ ಹೋಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರಂತಹ ಒಂದು ನಾವು ನಡೆದಾಡುವ ಮಂಜುನಾಥ್ ಅಂತಲೇ ಕರಿತೀವಿ, ದೈವಾಂಶ ಸಂಭೂತರಾಗಿದ್ದಾರೆ. ಆ ಧರ್ಮಸ್ಥಳವನ್ನು ನೋಡಿ ಅಲ್ಲಿಗೇನೋ ಕಲ್ಲು ಬಿಸಾಕ್ಬಿಟ್ಟು ಹಣ್ಣು ತಿನ್ನುವ ಅಂತ ಹೋದ ಇವರಿಗೆ ಆ ಕಲ್ಲು ತಿರುಗಿ ಇವ್ರ ತಲೆ ಮೇಲೆ ಬಿದ್ದಿದೀಗ. ಉಪ್ಪು ತಿಂದವರಿಗೆ ಲೀಟರ್ ಕಟ್ಟಲೆ ನೀರು ಕುಡಿಯುವಂಥ ಟೈಮ್ ಬಂದಿದೆ. ಕಳೆದ ಆಲ್ಮೋಸ್ಟ್ 2 ಮಂತ್ಸಿಂದ ನಾವು ಬೊಬ್ಬಿಟ್ಟು ಹೇಳ್ತಾ ಇದ್ವಿ ಇದಾಗತ್ತೆ 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 ಅಂತ. ನಮ್ಮದು ತಾಳೆಗರಿ ಭವಿಷ್ಯ ಅಲ್ಲ. ಎಸ್ಐಟಿ ಪವರ್ ಟಿವಿ ಮಾಡಿದಂಥ ಇನ್ವೆಸ್ಟಿಗೇಷನ್ನ ಒಂದೊಂದು ರಿಪೋರ್ಟನ್ನು ನಿಮ್ಮ ಮೇಲೆ ಭರವಸೆ ಇಟ್ಟು ಬಿಡುಗಡೆ ಮಾಡಿದ್ವಿ. ಒಂದೊಂದೇ ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ವಿ. ಎವ್ರಿ ಡೇ 6 o'clock ಇಲ್ಲಿ ಬಂದು ನಾಳೆ ಇದೇ ಆಗುತ್ತೆ ಅಂತ ಹೇಳಿದ್ವಿ. ಬೇರೆ ಯಾರೋ ಹೇಳಿದಂಗೆ ಯಾರೋ ಮಾಡಿದ್ದನ್ನು ನಾವು ಮಾಡಿದ್ದಂತ ಹೇಳ್ಕೊಂಡು ತಿರುಗಿಲ್ಲ, ಅಥವಾ ಯಾವುದೇ ಕ್ರೆಡಿಟ್ಗೆ ಆಸೆ ಪಟ್ಟಿಲ್ಲ. ಸತ್ಯ ಗೊತ್ತಾಗಬೇಕು, ಧರ್ಮ ಉಳಿಬೇಕು, ಸತ್ಯಕ್ಕೆ ಜಯ ಸಲ್ಲಬೇಕು ಅನ್ನೋದು ನಮ್ಮದು ಒಂದೇ ಉದ್ದೇಶ ಆಗಿತ್ತು. ಅದು ಯಾರೇ ಆಗಿರಲಿ, ಧರ್ಮಕ್ಷೇತ್ರ ಉಳಿಬೇಕು, ಸನಾತನ ಧರ್ಮದ ಮರ್ಯಾದೆ ಇದೆ ಅಲ್ವಾ, ಅದಕ್ಕೆ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಹೋರಾಡಿದ್ವಿ ನಾವು ಧರ್ಮ ಯುದ್ಧದ ಹೆಸರಲ್ಲಿ. 13ನೇ ಪಾಯಿಂಟ್ ಯಾವಾಗ ನಾವು ಅಗ್ದ್ರು, ನಾವು ಹೇಳಿದ ಗ್ರೌಂಡ್ ರಿಪೋರ್ಟ್ ಯಾವಾಗ ಎಸ್ಐಟಿನೂ ಅಗಿಲಿಕ್ಕೆ 1 ವಾರ ತಗೊಳ್ತು, GPR ತಗೊಂಬಂದು ಟೆಸ್ಟ್ ಮಾಡಿ ಮತ್ತೆ ಅಗಿಬೇಕಾಯಿತು. ಲೈವಲ್ಲಿ ಆ 13ನೇ ಪಾಯಿಂಟನ್ನು ಅಗ್ದಾಗ ಆ ಮಳೆಯಲ್ಲಿ ಅಲ್ಲಿ ನಿಂತುಕೊಂಡು ನಾವು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಿದೆ ಅಲ್ವಾ, ಅದರ ಒಂದೊಂದು ಸೆಂಟೆನ್ಸ್ಗಳು ಸತ್ಯ ವಾಕ್ಯ ಆಗಿ ಹೊರಬರ್ತಾ ಇತ್ತು. ಅಲ್ಲಿಯವರೆಗೆ ಜನಗಳಿಗಿದ್ದ, ನಾನಿದನ್ನು ಮೌಢ್ಯನೋ ಅಥವಾ ಜನಗಳಿಗೆ ಮೌಢ್ಯ ಕವಿದಿತ್ತು ಬ್ರೈನ್ಗೆ, ಅಥವಾ ಅಜ್ಞಾನನೋ, ಅಥವಾ ನಮಗೇನಾದರೆ ಅವರಿಗೆ ಏನಾದರೆ ನಮಗೇನು ಅನ್ನುವ ಒಂದು ರೀತಿಯ ಭಾವನೆಗಳು ಇತ್ತು. ಅಲ್ಲಿಯವರೆಗೆ ಕಾಯ್ತಾ ಇದ್ರು ಜನಗಳೆಲ್ಲ, ಸಿಗ್ಬೋದು, ಈ ಗುಂಡಿಯಲ್ಲಿ ಸಿಗ್ಬೋದು, ನೆಕ್ಸ್ಟ್ ಗುಂಡಿಯಲ್ಲಿ ಇರ್ಬೋದಪ್ಪ. ಯಾಕಂದರೆ ಅಡ್ವೊಕೇಟ್ಗಳು, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು, ಮಹಾನ್ ಅಡ್ವೊಕೇಟ್ಗಳು ಪ್ರೆಸ್ ರಿಲೀಸ್ ಮಾಡ್ತಾ ಇದ್ರು, ಇದು ಹಿಂಗೆ ಅದು ಹಂಗೆ, ಆ ಲಿಸ್ಟ್ ಇದೆ ಈ ಲಿಸ್ಟ್ ಇದೆ ಅಂತ ಹೇಳ್ತಾ ಇದ್ರು.
ಜನಗಳು ಕಾತರದಿಂದ ಕಾಯ್ತಾ ಇದ್ರು. ನಾನು ನೋಡಿದ್ದೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ನಾನೇ ಹೋದಾಗ ಜನಗಳು ನೂರಾರು ಜನಗಳು ಬಂದು ಹೊಟ್ಟೆಗೆ ಹಿಟ್ಟಿಲ್ಲದವರು ಬಂದು ಕಾಯುವುದು, ಏನೋ ಇವತ್ತು ಆಸ್ತಿ ಸಿಗುತ್ತೆ ನೋಡುವ ಅಂತ. ಕೆಲವರಿಗೆ ಕುತೂಹಲ ಆದರೆ, ಕೆಲವರಿಗೆ ಸಿಗಬೇಕು ಅನ್ನೋ ಆಸೆ ಇದ್ದರೆ, ಕೆಲವರಿಗೆ ಮಂಜುನಾಥ ಅಣ್ಣಪ್ಪ ಏನು ಇರಲಿ ಇರೋದಪ್ಪ, ನಮ್ಮ ಸನಾತನ ಧರ್ಮದ ಮಂಜುನಾಥನ ಅಣ್ಣಪ್ಪನ ಏನು ಆ ಮರ್ಯಾದೆಗೆ ಚ್ಯುತಿ ಬರದೇ ಇರಲಿ ಅಂತ ಕೈ ಮುಗಿತಾ ಇದ್ರು. ಕೆಲವರು ಹರಕೆ ಹೊತ್ಕೊಂಡಿದ್ದನ್ನು ನಾನು ಹೇಳಿದ್ದೆ ನಿಮಗೆ ಮುಂಚೆ. 13ನೇ ಪಾಯಿಂಟ್ ಯಾವಾಗ ಲೈವ್ ಅಗಿಯಲಾಯಿತು, 20 ಅಡಿ ಆಳದಡೆಗೆ ಅಗೆದುಬಿಟ್ಟು ಅವನು ಹೇಳಿದಲ್ಲಿ ತೋರಿಸಲಾಯಿತು. ಆವಾಗ ಜಗತ್ತಿಗೆ ಪ್ರತಿಯೊಬ್ಬನಿಗೆ ಅರ್ಥ ಆಯಿತು, ಪವರ್ ಟಿವಿ ಇಷ್ಟರವರೆಗೆ ಬೊಬ್ಬಿಟ್ಟು ಹೇಳ್ತಾ ಇದ್ದಿದ್ದು ಸರಿ ಅಂತ. ಆ ಸಂಜೆ ಪ್ರೋಗ್ರಾಮ್ಗೆ ನಾವು ಧರ್ಮ ವಿಜಯ ಅಂತ ಹೆಸರಿಟ್ವಿ. ಧರ್ಮ ಯುದ್ಧವು ಧರ್ಮ ವಿಜಯಕ್ಕೆ ನಾವು ಕನ್ವರ್ಷನ್ ಮಾಡ್ತೀವಿ. ಇವತ್ತು ನಾವು ಹೇಳ್ತಾ ಇದ್ವಲ್ವ, ನಿನ್ನೆಯಿಂದ ನಾವು ಹೇಳ್ತಾ ಇದ್ವಿ ಬುರುಡೆ ರಹಸ್ಯ ಅಂತ. ನಾವು ಅದಕ್ಕೆ ಟ್ಯಾಗ್ ಲೈನ್ ಕೊಟ್ವಿ. ಈ ಬುರುಡೆಯ ಹಿಂದೆ ಇರುವ ಬುದ್ಧಿಭ್ರಮಣೆಯಾದ ವ್ಯಕ್ತಿಗಳು ಯಾರಿರಬಹುದು, ಇದು ಎಲ್ಲಿಂದ ಬಂದಿರಬಹುದು. ಈ ಒಂದು ಮೊದಲು ತಂದ ಬುರುಡೆ ಮಾತ್ರ ಅಲ್ಲ, ಎರಡನೆಯ ಅಸ್ಥಿ ಏನು ಸಿಕ್ತು 11A ಅಲ್ಲಿ, ಅದನ್ನೂ ಕೂಡ ಯಾರು ತಂದಿಟ್ಟಿರಬಹುದು. ಯಾಕಂದರೆ ಅವನು ತೋರಿಸಿದ ಜಾಗ 11 ಬೇರೆ ಇತ್ತು. ಆ ದಿನ ಬೆಳಿಗ್ಗೆ ಇಲ್ಲಿ ನಾನು ಸ್ವಲ್ಪ ಮುಂದೆ ಹೋಗುವ ಅಲ್ಲಿ ಇರುತ್ತೆ ಅಂತ ಹೋದಾಗ ಭೂಮಿಯ ಮೇಲೇನೆ ಒಂದು ಅಸ್ಥಿ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದನ್ನು ಯಾರು ತಂದಿಟ್ಟಿರಬಹುದು ಅನ್ನುವ ದೊಡ್ಡ ಅನುಮಾನ SITಗಿತ್ತು. ಫಸ್ಟ್ ಆಫ್ ಆಲ್ ನೀವು ಕಂಪ್ಲೇಂಟ್ಗಳನ್ನು ನಾವು ಪ್ರತಿದಿನ ಓದಿ ಹೇಳಿದ್ವಿ. ಈ ಬುರುಡೆ ಚಿನ್ನಯ್ಯ ಏನೇನು ಹೇಳಿದ್ದಾನಂತ ಹೇಳಿದ್ವಿ. ಅದರಲ್ಲಿ ಅವನು ಬರೀತಾನೆ, ನಾನು ಕೊಟ್ಟಂತಹ ಬುರುಡೆ ಏನಿದೆ ಅದು 25 ವರ್ಷ ಒಂದು ಹೆಂಗಸಿನ ಬುರುಡೆ ಅಂತ.